दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तीन परिवार। ಕೇವಲ ಜ್ಞಾನವಾದಮೇಲೆ ಸಮೋಸರಣ ರಚನೆ ಆಗಲ್ಲ, ಅಲ್ಲಿ ದಿವ್ಯ ದನಿ ಬರ್ತದೆ, ಅದಕ್ಕೆ ಗಂಧ ಕುಟಿಯೆ ಅಂತ ಹೇಳ್ತಾರೆ. ತೀರ್ಥಂಕರಿಗೆ ಸಮೋಸರಣ ರಚನೆ ಆಗ್ತದೆ. ಅಲ್ಲಿ ಹೋದಾಗ ಎಲ್ಲವರು ಮನೆಯಲ್ಲೆಲ್ಲ ನೇಮ್ ತೊಗೊಂಡ್ರಂತ. ಏನಂತ ನೇಮ್ ತೊಗೊಂಡ್ರು? ಕುಂಭಕರ್ಣ ಪ್ರತಿನಿತ್ಯ ನಾನು ದಿಗಂಬರ ಮುನಿಗಳಿಗೆ ಆಹಾರ ಕೊಟ್ಟೆ ಊಟ ಮಾಡೋರು ಅಂತ ನೇಮ್ ತೊಗೊಂಡ್ರಂತ. ಏನು ಮಾಡಿದ್ರೆ? ಹೌದು, ದಿನನಿತ್ಯ ದಿಗಂಬರ ಮುನಿಗಳಿಗೆ ಆಹಾರ ಕೊಟ್ಟೆ ನಾವು ಊಟ ಮಾಡೋಣ. ಯಾವ ದಿನ ಮುನಿಗಳಿಗೆ ಆಹಾರ ಕೊಡೋಕ್ಕೆ ಸಿಗಲ್ಲ ಆ ದಿನ ನಾವು ಉಪವಾಸ ಮಾಡೋದು. ಯಾರೂ ಇಲ್ಲ ಈಗಿನ ಇದರಲ್ಲಿ ಯಾವೊಬ್ಬ ಶ್ರಾವಕರು ಶ್ರಾವಿಕಿಯರು ದ್ವಾರ ಪ್ರತೀಕ್ಷೆ ಮಾಡೋರು ಸಿಗ್ತಾರೆ, ಆದರೆ ಈ ನಿಯಮ ತೋಳೋರಿಲ್ಲ. ಅವ್ರದ್ದು ಈ ನಿಯಮ ಇತ್ತಂತ, ಪ್ರತಿನಿತ್ಯ ಮುನಿಗಳಿಗೆ ಆಹಾರ ಕೊಟ್ಟ. ಇಲ್ಲ ಬಿಡ್ರಿ, ಮುನಿಗಳು ಸಿಕ್ಕದಿದ್ರೆ ಏನು ಮಾಡೋದು ಮಹಾರಾಜ? ಮೇನ್ ಬಿಸ್ನೆಸ್ ಐತಲ್ಲ ಉಪವಾಸ, ಅದ್ರಾಗೇನೈತಿ? ಅಷ್ಟು ಎಲ್ಲ ನಿಯಮ ತಗೊಂಡ್ರಂತೆ. ಎಲ್ಲರೂ ನಿಯಮ ತಗೊಂಡ್ರು, ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಕೆಲವು ತ್ಯಾಗ ಮಾಡಿದರು, ಕೆಲವು ನಿಯಮಗಳನ್ನು ಸಂಕಲ್ಪ ಮಾಡಿಕೊಂಡ್ರು. ಆದರೆ ಎಲ್ಲ ಎಂದ್ರಂತೆ, ತಾವು ಒಂದು ನಿಯಮ ತಗೊಳ್ರಿ ಅಂತ ಅಂದ್ರಂತೆ. ಏನಂದರು? ತಾವು ಒಂದು ನಿಯಮ ತಗೊಳ್ರಿ ಅಂತ ಎಲ್ಲರೂ ಅಂದ್ರಂತೆ ಪರಿವಾರದವರು. ಇದು ಒಂದು ಬಿಟ್ಟು ಏನು ಬೇಕಾದರೂ ಮಾಡ್ತೇನೆ ನಾನು. ಇದು ಒಂದು ಬಿಟ್ಟು ಬೇಕಾದ್ದು ಹೇಳ್ರಿ, ನೀವು ಪರ್ವತ ಎತ್ತಿಗೆ ಬಂದರೆ ಎತ್ತಿಗೆ ಬರ್ತು, ಬೇಕಾದ್ದು ಮಾಡೋದು ಬಂಗಾರದ ಲಂಕೆ ಮಾಡ್ತೇನೆ, ಇನ್ನೇನು ಬೇಕಾದ್ರೂ ಧರ್ಮದ್ದು ದಾನ ಪೂಜೆ ಎಲ್ಲ ಮಾಡ್ತೇನೆ, ಆದರೆ ಈ ನಿಯಮ ನನ್ನ ನಿಯಮ ತಗೊಳಕ್ಕಾಗಲ್ಲ. ಯಾರಿಗೆ ನರಕಾಯು ಬಂದಾಗಿದೆ ಅಥವಾ ನರಕಕ್ಕೆ ಹೋಗೋದೇ ನಿಶ್ಚಿತ ಇದೆಯಲ್ಲ, ಅವರು ಅಣುವ್ರತ ಮಹಾವ್ರತಗಳನ್ನು ಯಾವೂ ತಗೊಳಕ್ಕೆ ಆಗಲ್ಲ ಅಂತ. ಆವಾಗ ಅವರಿಗೆ ಅಲ್ಲಿ ಒಬ್ಬರು ಮುನಿಗಳಿದ್ದವರು ಹಾಗೆ ಹೋಗಕತ್ತರು. ರಾವಣ, ನೀವು ಒಂದು ನೇಮ ತಗೊಳ್ರಿ. ನೀವು ಹಿಂಗೆ ನೇಮ ತಗೊಳ್ದೆ ಆ ಮುನಿಗಳ ಮಾತನ್ನು ಮೀರಲಾರದೆ, ಯಾರ್ದ? ಎಲ್ಲರ ಮಾತನ್ನು ಮೀರ್ಬೋದು, ಆದರೆ ಮುನಿಗಳ ಮಾತನ್ನು ಮೀರಕ್ಕೆ, ಸಾಧುಗಳ ಮಾತನ್ನು ಮೀರಿ ಹೋಗೋದು ದೊಡ್ಡ ದುಸ್ಸಾಹಸದ ಕೆಲಸ. ದುಸ್ಸಾಹಸ ಅಂಥೇಳಿ ಮಹಾರಾಜರೇ, ನಾನೊಬ್ಬ ಬಡ ಪ್ರಾಣಿ, ನಾನೊಬ್ಬ ಭಾಳ ನಿರ್ಧನ, ನನ್ನ ಹತ್ರ ಯಾವ ಇದಿಲ್ಲ, ಆದರೆ ತಾವು ಹೇಳ್ತೀರಿ ಅಂತ ಅಂದ್ರೆ ಒಂದು ಸಣ್ಣ ನಿಯಮ ತಗೊತೀನಿ. ಯಾವ ನಿಯಮ? ಯಾವ ಸ್ತ್ರೀ ನನ್ನನ್ನು ಬಯಸಲ್ಲ ಅವರನ್ನು ನಾನು ಬಲವಂತಾಗಿ ನನ್ನ ರಾಣಿಯಾಗಿ ನಾನು ಮಾಡ್ಕೊಳಲ್ಲ ಅಂತ ನಿಯಮ ತಗೊಂಡಿದ್ರಂತ ಅನಂತವೀರ್ಯರ ಗಂಧ ಕುಟಿಯಲ್ಲಿ. ಆ ನಿಯಮವನ್ನು ಕೊನೆಯ ಉಸಿರಿನ ತಕ್ಕನೂ ಪಾಲನೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಬಲವಂತಾಗಿ ಸೀತೆಯನ್ನು ಹರಣ ಮಾಡ್ಕೊಂಡು ಹೋಗ್ಬೋದಿತ್ತು, ಅವ್ರ ಶೀಲನೂ ಕೆಡಿಸ್ಬೋದಿತ್ತು. ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತಾಗಿ ನನ್ನ ರಾಣಿಯಾಗಿ ನಾನು ಮಾಡ್ಕೊಳ್ಳಲ್ಲ.
ಇದು ನನ್ನ ನಿಯಮ ಇದೆ ನಿಯಮ. ಆದರೆ ಆ ನಿಯಮ ತಗೊಳಗೂ ಇದೇ ಒಂದು ಮಾನಕಶಾಹಿ ಒಳಗಡೆ ಉಳಿದಿತ್ತಂತ ಅವರಿಗೆ. ಏನಂತ? ನಾನು ಇಂಥ ರೂಪವಾನ ವಿದ್ಯಾಧರ 3 ಖಂಡದ ಅಧಿಪತಿ, ನನಗಿರುವಂಥವು ಎಂತೆಂಥ ವಿದ್ಯೆಗಳೆಲ್ಲ ಇದಾವೆ. ಏನಿದಾವ? ಈ ಜಗತ್ತಿನಾಗ ಯಾರಾದರೂ ಸ್ತ್ರೀ ಇರ್ಬೋದನ್ನು ನನ್ನನ್ನು ಬಯಸದೇ ಇರುವಂಥರು ಅಂತ ಈ ಒಂದು ಭಾವನೆಯಿಂದ ತೊಗೊಂಡಿದ್ರಂತೆ. ಅಲ್ಲಿನೂ ಒಂದು ಮಾನಕಶಾಹನೆ. ಆದರೂ ಆ ನಿಯಮ ಮಾತ್ರ ನಿಯಮ. ಅದು ಹೇಗೆ ಇರಲಿ, ಅದು ನಿಯಮ ಕೊನೆ ಉಸಿರಿನ ತನಕ ಪಾಲಿಸಿದ್ರು ನೋಡ್ರಿ. ಕೊನೆ ಉಸಿರಿನ ತನಕ ಪಾಲಿಸಿದ್ರು. ಆದರೆ ಇದೇ ಒಂದು ಮಾನಕಶಾಹಿ. ಕಡೆಗೆ ಹೇಳ್ತಿದ್ರಂತ ನೋಡ್ರಿ, ನನಗೇನು ಅಪೇಕ್ಷೆ ಇಲ್ಲ. 18,000 ಜನ ರಾಣಿಯರು ಇದ್ದಾರೆ ಮೊದಲೇ. ಎಷ್ಟು ಜನ? 18 ಜನ ಅಲ್ಲ, 18,000 ಜನ ರಾಣಿಯರವರ. ನನಗೇನು ಇದಿಲ್ಲ. ಸೀತೆ ಒಂದು ವೇಳೆ ನನ್ನನ್ನು ಬಯಸ್ತೇ ಇದ್ದರೆ ಮತ್ತೊಂದು ಸರಿ ರಾಮನ ಲಕ್ಷ್ಮಣನ ಗೆದ್ದು ಪುನಃ ಮತ್ತೆ ಮದುವೆ ಮಾಡಿಕೊಡ್ತೀನಿ ಸೀತೆನ ಅಂದರೆ ಅವ್ರನ್ನ ಗೆಲ್ಲಕ್ಕೆ ಅಂತ ಹೋದರು. ಏನು? ನಾ ಹೇಗೆ ತೊಗೊಂಡು ಬಂದ ಹಾಗೆ ಕೊಡೋಂಗಿಲ್ಲ. ಏನು ಮಾಡಲ್ಲ? ಹಾಗೆ ಬಿಟ್ಟು ಕೊಡೋಂಗಿಲ್ಲ. ಎಲ್ಲ ಹೇಳಿದರು. ಅಣ್ಣ ತಮ್ಮಂದಿರು, ಮಡದಿಯವರು, ಎಲ್ಲ ಮನೆಯವರು, ಕುಟುಂಬದವರು ಎಲ್ಲ ಹೇಳಿದರು. ವಿಭೀಷಣಂತೂ ಹೀಗೆ ಹೇಳ್ತಿದ್ನಂತ, ಒಂದು ವೇಳೆ ಯಾವ ರಾಜಕುಮಾರಿಯನ್ನು ನಿಮಗೆ ಕೊಡಲ್ಲ ಅಂತಂದರೆ ಚಕ್ರವರ್ತಿಗೆ 96,000 ಜನ ರಾಣಿ, ನಿಮಗೆ 1,00,000 ಜನ ರಾಣಿಯರು ಮಾಡ್ತೀನಿ ನಾನು. ರಾಜಕುಮಾರಿಯರ ಕೊಡಲ್ಲ ಅಂದರೆ ನಾನು ಬಲವಂತಾಗಿ ಅವ್ರನ್ನ, ನಮ್ಮ ರಾಜರ ಛತ್ರಿಯರ ಒಂದು ಧರ್ಮ ಐತೆ, ಅವ್ರನ್ನ ಹರಣ ಮಾಡಿ ನಾವು ಕನ್ಯಾ ಹರಣ ಮಾಡಿನೂ ನಾವು ರಾಣಿ ಮಾಡ್ಕೊಳ್ಬೋದು. ಆದರೆ ಮಾತ್ರ ಸೀತೆ ಪರಸ್ತ್ರೀ ಇದ್ದಾರ, ಬೇಡ ರಾಮನ ಪತ್ನಿ ಇದ್ದಾರೆ, ರಾಣಿ ಇದ್ದಾರೆ, ಬಿಟ್ಟು ಕೊಡಿ ಅಣ್ಣ ಅಂತ ಅಂದರು. ಕಾಲಿಂದ ಒದ್ದು ಹೊರಗೆ ಹಾಕಿಬಿಟ್ರು. ಹೋಗು ನೀನು, ಅಲ್ಲೇ ನೀನು ಹೋಗಿಬಿಡು. ಯಾರ ಹತ್ತಿರ ಹೇಳಿದ್ರು ಕೇಳಲಿಲ್ಲ. ನನಗೆ ಯಾವ ನೀತಿನೂ ನೀವು ಹೇಳಬೇಕಾಗಿಲ್ಲ, ನನಗೆಲ್ಲ ಗೊತ್ತದವು. ಏನದವ? ರಾವಣ ತುಂಬ ನೀತಿವಂತರು ಇದ್ರಂತೆ. ಹೀಗೊಂದು ಕೇಳಕ್ಕೆ ಸಿಗ್ತದ. ರಾವಣ ಯಾವಾಗ ಮೃತ್ಯುಶಯದಲ್ಲಿ ಮಲಗಿದ್ರೆ ಆ ಸಮಯದಲ್ಲಿ ಒಂದು ಕಡೆ ಹೀಗೆ ಹೇಳ್ತಾರೆ, ಲಕ್ಷ್ಮಣನನ್ನು ಕಳಿಸಿಕೊಟ್ಟಿದ್ರಂತೆ. ಶ್ರೀರಾಮಚಂದ್ರ ಲಕ್ಷ್ಮಣ. ರಾವಣ ಭಾಳ ತುಂಬ ದೊಡ್ಡ ನೀತಿವಂತರು. ಅವ್ರ ಕಡೆ ಹೋಗಿ ಸ್ವಲ್ಪ ನೀತಿ ಕಲ್ತ್ಕೊಂಡು ಬರ್ರಪ್ಪ. ಅವ್ರ ಕಡೆಗೆ ಹೋಗಿಬಿಡ್ತದ. ಈಗ ಕೊನೆ ಮೃತ್ಯುಶಯದಲ್ಲಿದಲ್ಲ, ಹೋಗಿಬಿಡ್ತದ. ಅದನ್ನು ನಮಗೇನಾದರೂ ನಮ್ಮ ಜೀವನದಲ್ಲಿ ಬೇಕಾಗ್ತದ. ಯಾಕೆಂದ್ರೆ ಅವರಂತೂ ನೀತಿವಂತರಿದ್ರೆ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ, ಕಲ್ತ್ಕೊಂಡು ಬರ್ರಿ ಅಂತ. ಲಕ್ಷ್ಮಣಗೆ ಕೋಪ ನೆತ್ತಿಗೇರ್ತು. ಏನು ಹೇಳ್ತಾರೆ ನಮ್ಮ ಅಣ್ಣ ಇದು, ಆದರೆ ಅಣ್ಣನಿಗೇನು ಉತ್ತರನೂ ಕೊಡುತ್ತಿರಲ್ಲ ಅಂತ ಮಾತ್ರ. ಯಾರ? ಲಕ್ಷ್ಮಣ ಯಾವಾಗಲೂ ಒಂದು ಇತಿಹಾಸ ಹೇಳ್ತದ. 14 ವರ್ಷ ತನಕ ಲಕ್ಷ್ಮಣ ಮನಗಿಲ್ಲ ಅಂತ ನೋಡ್ರಿ. ಅವ್ರ ತಾಯಿ ಹೇಳಿದ್ರಂತೆ, ಲಕ್ಷ್ಮಣನ ತಾಯಿ ಹೇಳಿದ್ರಂತೆ, ಅಣ್ಣ ಅತ್ತಿಗೆಯನ್ನು ರಕ್ಷಣೆ ಮಾಡಬೇಕು ತಮ್ಮ ಮಗ ಅಂತ ಹೇಳಿ ಕಳಿಸಿದ್ರಂತೆ. ಅವ್ರು ಮಲ್ಕೊಂಡಾಗ ಇವರು ಕಂದೆಗೆ ಹೆಗಲಿಗೆ ಬಂದೂಕನ್ನು ಅಂದ್ರೆ ಧನುಷು ಬಾಣ ಹಾಕ್ಕೊಂಡು ಅವ್ರು ರಾತ್ರಿಯೆಲ್ಲ ಎಚ್ಚರಾಗಿರ್ತಿದ್ರಂತೆ. ಅಷ್ಟು ಅಣ್ಣನ ಒಂದು ಮಾತನ್ನು ಕೂಡ ಯಾವತ್ತೂ ಮೀರಿ ನಡೀತಿತ್ತಿರಲ್ಲ. ಸಿಟ್ಟು ಭಾಳ ಅವರಿಗೆ. ಆದರೆ ಅಣ್ಣ ಎಷ್ಟೇ ಹಾಲು ಉಕ್ಕಿ ಬರ್ತಾ ಇರಲಿ, ಸ್ವಲ್ಪ ಶಾಂತಿದಾರೆ ಮಾಡಿದ್ರೆ ಅಲ್ಲೇ ಏನು ಹೇಳ್ತದ್ರಿ ಇದು, ಅವನು ದುರಂಕಾರಿ ಇದ, ಇಷ್ಟು ದುಷ್ಟ ಇದ್ದಾನೆ, ಅವನು ಇಂಥದ್ದೆಲ್ಲ ಮಾಡಿದಾನೆ, ನಾವು ಎಷ್ಟು ಸರಿ ಕೇಳಿದ್ರು ಅತ್ತಿಗೆಯನ್ನು ಬಿಟ್ಟು ಕೊಟ್ಟಿಲ್ಲ, ಮತ್ತು ಅವನ ಹತ್ರ ನೀತಿ ಕಲ್ತ್ಕೊಂಡು ಬರ್ಬೇಕಂತ ಹೇಳ್ತೀರಲ್ಲ ನೀವು. ಇಲ್ಲ ಎಲ್ಲ ಹೋಗಿ ಬಾ. ಹೋದ್ರಂತೆ. ಹೋಗಿ ಅವ್ರ ತಲೆ ಮುಂದೆ ನಿಂತ್ಕೊಂಡು, ಏನೋ ರಾವಣ ನೀನು ದೊಡ್ಡ ನೀತಿವಂತ ಇದೆಯಂತ,
ಏನೇ ನನಗೊಂದು ಸ್ವಲ್ಪ ನೀತಿ ಏನಾದ್ರು ಹೇಳ್ಕೊಡ್ತೇನೋ, ನನಗೇನೋ ನೀ ಏನಿದೆಯೋ ಗೊತ್ತಿಲ್ಲ, ನಮ್ಮ ಅಣ್ಣ ಹೇಳಾರಪ್ಪ ಅದಕ್ಕೆ ಬಂದೀನಿ ನೋಡು. ರಾವಣ ಅಂದ್ರಂತ, ಇಲ್ಲ ನಾನೇನು ಮಾತಾಡೋಕ್ಕೆ ಅಸಮರ್ಥನಿದ್ದೀನಿ, ಹೋಗಿಬಿಡು ಅಂತ ಅಂದ್ರು. ಮತ್ತು ವಾಪಸ್ ಹೋದೆ. ನಾ ಹೇಳಿಲ್ಲನ ಮತ್ತೆ ನೀವು ಕಳಿಸ್ತೀರಿ ಅಂದ್ರೆ ನಾ ಏನು ಮಾಡ್ಬೇಕಿನ್ನ? ಆವಾಗ ನಾವು ದುರಂಕಾರದನ್ನು ಯಾರದು ಹುಟ್ಟು ಗುಣ ಸುಟ್ಟರು ಬಿಡ ಹಂಗೆಲ್ಲ, ಮತ್ತು ನೀವು ಇದನ್ನೇ ಹೇಳ್ತೀರಿ ಅಂದ್ರೆ ಏನು ಮಾಡ್ಬೇಕು ನಾನೀಗ? ಆಗ ಶ್ರೀರಾಮಚಂದ್ರರು ಕೇಳಿದ್ರಂತೆ, ಎಲ್ಲಿ ನಿಂತ್ಕೊಂಡಿದ್ದೆ, ಎಲ್ಲಿ ಕೂತ್ಕೊಂಡಿದ್ರಿ, ಹೇಗೆ ಕೇಳಿದ್ರಿ, ಏನು ಕೇಳ್ಕೊಂಡು ಬಂದೆ ರಾವಣ ಹತ್ರ? ಹಾಗೇನಿಲ್ಲ, ಅವರು ತುಂಬ ನೀತಿವಂತರಿದಾರ. ಎಲ್ಲಿತ್ತು ಅಂತಾರೆ, ತಲೆ ಮುಂದೆ ನಿಂತ್ಕೊಂಡಿದ್ನ. ಅಲ್ಲ, ಯಾರಿಂದಾರು ಒಂದು ಸ್ವಲ್ಪ ಕಲಿಬೇಕಂದ್ರೆ ಅವರ ಪಾದದ ಕಡೆ ಸ್ವಲ್ಪ ನಂಬ್ರೀಭೂತರಾಗಬೇಕು. ನಾವು ಏನಾಗಬೇಕು? ನಂಬ್ರೀಭೂತರ ಅಂತಂದ್ರೆ ಏನು ಭಗವಂತರಿಗೆ ಮಾಡ್ದಂಗೆ ವಿನಯ ಮಾಡೋದಲ್ಲ. ಏನಲ್ಲ, ಭಗವಂತರಿಗೆ ಮಾಡ್ದಂಗೇನು ಅವ್ರಿಗೇನು ನಮಸ್ಕಾರ ಮಾಡೋದಲ್ಲ. ಹಿರಿದಾದವ್ರನ್ನ ಚರಣ ಸ್ಪರ್ಶ ಮಾಡಿ ಏನು ಮಾಡಿ ಅವರಿಂದ ಏನಾದರೂ ಒಳ್ಳೆಯ ನೀತಿಯನ್ನು ನಾವು ಕಲ್ತ್ಕೊಳ್ಬೇಕು. ನಮಗೇನಾದರೂ ಬೇಕು ಅಂತಂದ್ರೆ, ಯಾರಿಂದಾದ್ರೂ ಸ್ವಲ್ಪ ಪಡ್ಕೊಳ್ಬೇಕಂತಂದ್ರೆ ಇವೆಲ್ಲ ಕಲಿಬೇಕು. ಏನು ಮಾಡ್ತೇನೆ ತಲೆ ಹಿಡ್ಕೊಂಡು ನೀನು ಏನು ಮಾಡೋದು ಈಗ? ಮತ್ತು ಹೋಗು ಅಂದ್ರೆ ಮತ್ತೆ ಹೋದ. ಮತ್ತೆ ಲಕ್ಷ್ಮಣ ಹೋದರು. ಅವ್ರ ಕೆಳಗೆ ಮೃತ್ಯುಶಯದಲ್ಲಿ ಮಲಗಿದ್ರೆ ಅದರ ಕೆಳಗೆ ಹಾಸಿಗೆ ಮುಂದೆ ಹಿಂದೆ ಕಾಲು ಕಡೆ ಕೆಳಗೆ ಕೂತ್ಕೊಂಡ್ರು. ತಾವು ಬಹಳ ನೀತಿವಂತರು, ಬುದ್ಧಿವಂತರು, ಎಲ್ಲ ವಿಚಾರವಂತರು, ಶೂರ ವೀರ ವಿದ್ಯಾಧರ ರಾಜರ ತ್ರಿಕಂಡಾಧಿಪತಿಯಾದಂಥವರು ತಾವು. ಎಲ್ಲ ಇದೆ. ತಾವೀಗ ಹೋಗ್ತಾ ಹೋಗ್ತಾ ತಮ್ಮಿದ್ದಲ್ಲಿದ್ದು ಸ್ವಲ್ಪ ನಮಗೆ ಕೊಟ್ಟು ಹೋಗ್ರಿ. ಆವಾಗ ರಾವಣ ಅಂದ್ರಂತೆ, ಕೆಳಗೆ ಕೂತ್ಕೊಂಡ್ರಿ, ಲಕ್ಷ್ಮಣ ಮೇಲೆ ಕೂತ್ಕೊಳ್ರಿ ಅಂತ. ಇಬ್ಬರು ಏನೋ ನಾವೊಂದು ಸಮಯದಲ್ಲಿ ಏನೋ ಒಂದು ಸನ್ನಿವೇಶದಲ್ಲಿ ವೈರಿಗಳಾಗಿದ್ದವು, ಇವತ್ತೇನು ಅದಿಲ್ಲ, ನಮಗೆ ಮೇಲೆ ಕೂತ್ಕೊಳ್ರಿ ಅಂತ ಅಂದರು. ಆಮೇಲೆ ಹೇಳಿದ್ರಂತೆ, ನೋಡು ಲಕ್ಷ್ಮಣ, ನೋಡಿ ಪರವಸ್ತು ಕೆಟ್ಟದೇ ಇದೆ ಅಂತಂದ್ರಂತ. ಬೇರೆಯವರ ವಸ್ತುನ ಕೆಟ್ಟದ್ದಿದೆ ಅಂತಂದ್ರ. ಶ್ರೀರಾಮಚಂದ್ರ ಪರವಸ್ತುನ ಹಿಂದೆ ಬೆನ್ನತ್ತಿ ತಮ್ಮ ಸೀತೆಯನ್ನು ಕಳ್ಕೊಂಡ್ರು. ನಮ್ಮ ಲಂಕಾದ ಮೇಲೆ ಬಂದು ಇಷ್ಟೊಂದೆಲ್ಲ ಕಷ್ಟ ಬಿದ್ದು ವಿಜಯನ ಪ್ರಾಪ್ತ ಮಾಡಬೇಕಾತು. ಇದು ಒಬ್ಬರು ಯಾರೋ ಹೇಳಿದ್ರಂತೆ, ನೀತಿಕಾರರು ದೊಡ್ಡವರು ಯಾರಿಗೆ ಹೇಳಿದಾರಂತ ಗೊತ್ತಾ? ವಿನಾಶಕಾಲ ಈ ಪ್ರೀತ ಬುದ್ಧಿ ಅಂತಕ್ಕಂಥದ್ದು ಶ್ರೀರಾಮಚಂದ್ರಜರಿಗೆ ಹೇಳಿದ್ದಂತೆ. ಯಾಕೆ ಅಂತಂದರೆ, ಬಂಗಾರದ ಜಿಂಕೆ ಓಡ್ತಾ ಇದೆ, ಮೇಯ್ತಾ ಇದೆ, ಏನು ಮಾಡ್ತಾ ಇದೆ? ಓಡ್ತಾ ಇದೆ, ಜಿಗಿತಾ ಇದೆ, ಏನಾರು ಸಂಭವನ? ವಿನಾಶ ಕಾಲ ಬಂದಾಗ ಏನಾಗ್ತದೆ? ಸೀತೆ ಅಂತಾರೆ, ನನಗೆ ಬೇಕದು, ನಾನು ಅದ್ರ ಜೊತೆಗೆ ಆಟ ಆಡೋರು. ಯಾರ ಜೊತೆಗೆ? ಸ್ತ್ರೀ ಆಟ, ನನಗೆ ತಂದು ಕೊಡ್ರಿ. ರಾಮನಿಗೂ ಗೊತ್ತಿಲ್ಲ, ಬಂಗಾರದ ಜಿಂಕೆ ಓಡ್ತದೆ, ಅಲ್ಲಿ ಮಾಡಿಟ್ಟಿದ್ದಾದರೂ ಬಿಡ್ರಿ, ಅದಾರು ಒಂದು ಮಾತು ಬೇರೆ. ಅದು ಓಡ್ತಾ ಇದೆ, ಆಡ್ತಾ ಇದೆ, ಮತ್ತು ಮೇಯ್ತಾ ಇದೆ ಅಂತಂದ್ರೆ ಇದು ಏನೋ ಒಂದು ಡ್ರಾಮಾ ಅಂತ ಗೊತ್ತಿರ್ಬೇಕಾ ಬೇಡ? ಅದ್ರ ಬೆನ್ನತ್ತು ಹೋಗಿ ಇಷ್ಟು ಕಷ್ಟ ಅನುಭವಿಸಬೇಕಾತು. ನಾನು ಪರವಸ್ತುವಿನ ಪೀಚೆ ಪರಸ್ತ್ರೀಯನ್ನು ಬೆನ್ನು ಹತ್ತಿ ಅವರ ಹಿಂದೆ ಹೋಗಿ ಈಗ ಈ ಮೃತ್ಯುಶಯದಲ್ಲಿ ನಾನು ಮನ್ಕೊಂಡಿದ್ದೀನಿ ಅಂತ ಅಂದ್ರಂತ. ಯಾರು? ರಾವಣ. ಹಾಗೆ ನೀತಿವಂತರು ಹೇಳ್ತಾರೆ. ಆದರೆ ಇದೇ ಒಂದು ನೋಡ್ರಿ, ಮಾನ ಕಷಾಯದಲ್ಲಿ ರಾವಣನ ಕೊನೆ ಉಸಿರ ತಕ್ಕನೂ ಕೂಡ ಅದರಿಂದನ ಲಂಕಾದ ನಾಶ ಆಯಿತು, ರಾವಣನ ಮೃತ್ಯು. ಅಷ್ಟನ್ನು ಅಲ್ಲದೆ ನರಕಕ್ಕೆ ಹೋದರು. ಎಷ್ಟಕ್ಕೆ? ಆದರೆ ಇದನ್ನು ಸ್ವಲ್ಪ ವಿಚಾರ ಮಾಡಿದರೆ ಪರಿವರ್ತನೆ ಮಾಡಿಕೊಳ್ಬೋದಿತ್ತು. ಮಾನ ಕಷಾಯ ಏನು ಮಾಡೋದು? ದೊಡ್ಡ ದೊಡ್ಡ ಮಾನ ಕಷಾಯಗಳು ಹೇಗಿರ್ತಾವಂತಂದ್ರೆ
ಭರತ್ ಚಕ್ರವರ್ತಿ ಹೋದ್ರಂತೆ ಋಷಭಾಚಲ ಪರ್ವತದ ಮೇಲೆ ತಮ್ಮ ಸೇನಾಪತಿಗೆ ಹೇಳಿದರು, ನನ್ನ ಹೆಸರನ್ನು ಬರೆಸಿ ಬಾ ಪ್ರಶಸ್ತಿಯನ್ನು ಅಂತ ಅಂದ್ರಂತೆ. ಏನಂತ ಬರಿಬೇಕು ಅಂತ ಎಲ್ಲ ಪೂರ ತಯಾರು ಮಾಡಿ ಕೊಟ್ರಂತೆ. ಅವಸರ್ಪಣಿ ಕಾಲದ ಪ್ರಥಮ ತೀರ್ಥಂಕರಾದ ಋಷಭದೇವನ ಪುತ್ರನಾದ ಪ್ರಥಮ ಚಕ್ರವರ್ತಿಯಾದ ಭರತನು ಷಟ್ಕಂಡಾಧಿಪತಿಯಾದ ಭರತ ಚಕ್ರವರ್ತಿ ಅಂತೇಳಿ ಹೀಗೆ ಪ್ರಶಸ್ತಿ ಬರೆದು ಬರಬೇಕು ಅಂತ ಹೋಗಿ ಕಳಿಸಿದ್ರಂತೆ. ಬರೆಯೋಕ್ಕೆ ಹೋದರು ಹಾಗೆ ಬಂದ್ಬಿಟ್ರಂತೆ. ಯಾಕೆ ಅಂತ ಅಂದರೆ ಕೇಳಿದಾಗ ಆಗಿಲ್ಲ ಅಂದ್ರೆ, ಯಾಕೆ ನೀವು ತಾವು ಹೇಳಿದ್ರಿ ಪ್ರಥಮ ಚಕ್ರವರ್ತಿ ಅಂತ ಹೆಸರು ಬರಿಬೇಕು ಅಂತ. ನಾನು ಅಲ್ಲಿ ಹೋಗಿ ನೋಡ್ತೀನಿ, ಎಷ್ಟು ಆ ಋಷಭಾಚಲ ಪರ್ವತದ ಮೇಲೆ ಎಲ್ಲೂ ಜಾಗನೇ ಇಲ್ಲ. ಎಷ್ಟು ಜನ ಚಕ್ರವರ್ತಿಗಳಾಗಿದ್ರೆ ಅವ್ರ ಹೆಸರು ಬರೆದು ಎಲ್ಲ ತುಂಬಿಟ್ಟಿತ್ತೆ. ಏನಾಗಿದೆ ಆವಾಗ ಸ್ವಲ್ಪ ಇದಾತು, ಏನಂತಾರ ಸ್ವಲ್ಪ ಒಂದು ಮುಜುಗರ ಉತ್ಪನ್ನ ಆಯ್ತು. ಆದರೂ ಏನಂತಾರಲ್ಲ, ಮೂಗು ಕುಯ್ದ್ರೆ ಏನಾಯ್ತು, ರಂಧ್ರ ಉಳ್ದವ, ನಾಲ್ಕು ಕಪ್ಲ ತರ ಕಪ್ಲ काय रंध्र हाय तर अपना काम चलणार आहे. काय होणार आहे तो है आपल्या जवळ. काय रंध्र नाही आहे, काय नाक कपला तर खपणं द्या. रंध्र तो बसला, काय काम तुमचा होणार. जा एक चक्रवर्त्यांचे नाम काय करा, मिटून टाका, आमचं नाम लिखून या. काय घरामध्ये वैराग्य होतं. भरत चक्रवर्ती कुठं वैराग्य होतं. ಅಂದರೆ ನಾವು ಒಬ್ಬರದ ಹೆಸರನ್ನು ಅಳಿಸಿ ನನ್ನ ಹೆಸರನ್ನು ಬರೆಸಬಾ ಅಂತ ಅಂದ್ರಂತ. ಇದು ವಿಚಾರ ಇರಬೇಕಲ್ಲ. ಇನ್ನು ಮುಂದೆ ಬರೋಂಥ ಚಕ್ರವರ್ತಿ ನಮ್ಮ ಹೆಸರನ್ನು ಅಳಿಸಿ ಮತ್ತು ಅವ್ರ ಹೆಸರು ಬರೆದು ಹೋಗ್ತಾರಂತ. ಇದಕ್ಕೆ ಅಂತಾರೆ ಅಸಂಯಮಿಗಳು. ಯಾರಿಗಂತಾರ? ಅಸಂಯಮಿ. ಅದಕ್ಕೆ ಹೇಳಿದಾರ ಅಸಂಯಮಂ ನಾವೊಂದೇ ಅಸಂಯಮಿಗಳಿಗೆ ಎಂದೂ ವಂದನೆ ಮಾಡಬಾರ್ದಂತ. ಅವರ ಮನುಷ್ಯರಿರಲಿ, ದೇವತೆಗಳಿರಲಿ, ಮತ್ತು ಇನ್ನು ಯಾರು ಇರಲಿ, ಬೇಕಾದವರಾಗಿರಲಿ, ಯಾರಿಗೂ ಅಸಂಯಮಿಗಳಿಗೆ ವಂದನೆ ಮಾಡಬಾರದು. ಅವ್ರು ಯಾವಾಗ ಕಾಲು ಹಿಡಿತಾರೆ, ಯಾವಾಗ ಕುತ್ತಿಗೆ ಹಿಡಿತಾರ ಗೊತ್ತಿಲ್ಲ. ಸಮಯ ಬಂದಾಗ ಏನು ಬೇಕಾದರೂ ಮಾಡೋಕ್ಕಲೇ ಸಾಧ್ಯ. ಅದಕ್ಕಾಗಿ ಅಸಂಯಮಿಗಳಿದಾರ. ಇಂಥದ್ದು ಸಂಯಮಿಗಳು ಇಂಥ ಕೆಲಸ ಮಾಡಲ್ಲ. ಯಾರೋ ಒಂದು ಸರಿ ಹೇಳಿದರು ನನಗೆ, ಎಲ್ಲೋ ಒಂದು ಜಾಗದಾಗಿದ್ದೆ, ನನಗೆ ಪ್ರವಚನ ನಡೆಯೋದಿತ್ತು. ಮೊದಲು ಹೇಳಿದ್ರು ಅವರು ತಮ್ಮ इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।